ವಿಶ್ವ ಆನೆ ದಿನಾಚರಣೆ ಪ್ರಯುಕ್ತ ಬರಹಗಾರ ಪರಿಸರ ಮಂಜು ರಚಿಸಿರುವ ಬನ್ನೇರುಘಟ್ಟದ ರಂಗ ಕೃತಿಯ ಮುಖಪುಟವನ್ನು ಬೆಂಗಳೂರು ದಕ್ಷಿಣ ವಲಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿ ಗಣೇಶ್ ಅನಾವರಣಗೊಳಿಸಿದರು. ಬೆಂಗಳೂರಿನ ಎಸಿಎಫ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಂಗ ಅಪರೂಪದ ಆನೆಯಾಗಿದ್ದು ಅದರ ಧೈರ್ಯ, ಚಟುವಟಿಕೆ ಹಾಗೂ ಜೀವನದ ಕುತೂಹಲಕಾರಿ ಸಂಗತಿಗಳು ಪುಸ್ತಕದಲ್ಲಿ ಮೂಡಿಬರಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ, ಇಡೀ ಪ್ರಪಂಚದಲ್ಲಿ 50% ನಮ್ಮ ದೇಶದಲ್ಲಿ ಇದ್ರೆ ಅದರಲ್ಲೇ ಅರ್ಧ ನಮ್ಮಲ್ಲೇ ಇರುವಂಥದ್ದು. 6,000 ಆನೆಗಳಿದೆ ನಮ್ಮಲ್ಲಿ. ನಾವು ಅದಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಇಟ್ಕೊಂಡಿದ್ದೀವಿ. ಎಲ್ಲ ದೃಷ್ಟಿಯಿಂದ ಸಾಂಸ್ಕೃತಿಕವಾಗಿ, ನಾವು ಜೈವಿಕವಾಗಿ, ನಾವು ವೈವಿಧ್ಯಮಯ ಈ ನಮ್ಮ ಅರಣ್ಯ ಹಾಗೂ ವನ್ಯಜೀವಿ ಪ್ರಪಂಚದಲ್ಲಿ ಆನೆಗೆ ಬಹುದೊಡ್ಡ ಪಾತ್ರ ಇದೆ. ಅದನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗಿ ನಮಗೊಂದು ಹೆಮ್ಮೆಯ ಸಂಕೇತ. ಅದು ಈ ದಿನ ಇವತ್ತು ನಮ್ಮ ಪರಿಸರ ಮಂಜು ಅವರು ಬನ್ನೇರುಘಟ್ಟ ರಂಗ ನಮಗೆ ಅತ್ಯಂತ ಪ್ರೀತಿ ಪಾತ್ರವಾದ ಆನೆ ಇದು. ನಾವು ನೋಡಿ ಬೆಳೆದಂತಹ ಆನೆ ಇದು. ಅಂತ ಆನೆಯ ಒಂದು ಕಥೆಯನ್ನು ಅವರು ತಮ್ಮ ಲೇಖನದ ಮೂಲಕ ಹೊರತರಲಿಕ್ಕೆ ಇಚ್ಛೆಪಟ್ಟಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಒಂದು ಪೋಸ್ಟರ್ ಅದನ್ನು ಮುಖಪುಟನ ಬಿಡುಗಡೆ ಮಾಡಿ ಅಂತ ಕೇಳಿಕೊಂಡಾಗ ತುಂಬ ಸಂತೋಷ ಆಯಿತು. ಮಂಜು ಅವರು ಅತ್ಯಂತ ಉತ್ಸಾಹ ಹೊಂದಿರುವಂಥ ಯುವಕರು. ಅವ್ರ ಜೊತೆಗೆ ಎಲ್ಲರೂ ಬಂದಿದ್ದಾರೆ ಇವತ್ತು. ಅವರೆಲ್ಲರಿಗೂ ಸಹಿತ ಈ ಶುಭ ಸಂದರ್ಭದಲ್ಲಿ ನನ್ನ ಹಾರೈಕೆಗಳು. ಬೇಗ ಈ ಪುಸ್ತಕ ರೂಪದಲ್ಲಿ ಬರಲಿ. ಇದನ್ನು ನಾವು ಖಂಡಿತ ಒಂದು ವನ್ಯಜೀವಿ ಸಪ್ತಾಹದ ಅಂಗವಾಗಿ ನಡೆಯುವಂಥ ಬಹುದೊಡ್ಡ ಕಾರ್ಯಕ್ರಮದಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು ಅಂತ ನನ್ನ ಆಸೆ. ಅಷ್ಟರೊಳಗೆ ಇದನ್ನು ಪೂರೈಕೆ ಮಾಡಿ ಅವರು ನಮಗೆಲ್ಲರಿಗೂ ಇಂತಹ ಒಂದು ಕತೆ, ಸಂಪೂರ್ಣವಾದ ರಂಗನ ಕಥೆಯನ್ನು ನಮಗೆ ಉಣಬಡಿಸ್ತಾರೆ ಅಂತ ನನ್ನ ಆಶೆ. ರಂಗ ಅಂದರೆ ಅದೊಂದು ಐಕಾನಿಕ್ ಲೆಜೆಂಡರಿ ಸ್ಪೀಶೀಸ್. ಅದನ್ನು ನಾವು ಬಹುಶಃ ನಮ್ಮ ಮಂಜು ಅಕ್ಷರಗಳಲ್ಲಿ ಅದನ್ನು ನಾವು ಓದಿ ಸಂತೋಷ ಪಡಬೇಕು ಅಂತ ಆಸೆ ಪಡ್ತೀವಿ. ರಂಗನ ನಾವು ನೋಡಿದ್ದೀವಿ. ರಂಗನ ನಾವು ಅದರ ಶಕ್ತಿ, ಅದರ ಧೈರ್ಯ, ಅದರ ನಾಯಕತ್ವ ಗುಣ, ಅದರ ಒಂದು ಶಕ್ತಿನ ನಾವು ಅಂದಾಜಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಂಥ ಧೈರ್ಯ ಇರುವಂಥ ಆನೆಗಳು ಬಹಳ ಅಪರೂಪ. ಅದನ್ನು ನಾನು ಜೆನೆಟಿಕ್ ದೃಷ್ಟಿಯಿಂದನೂ ಒಂದು ಸೈಂಟಿಫಿಕ್ ದೃಷ್ಟಿಯಿಂದನೂ ಯೋಚನೆ ಮಾಡಿ ಹೇಳುವಂಥದ್ದು. ಇಂಥ ಒಂದು ಅಪರೂಪವಾದ ತಳಿಗಳನ್ನು ನಾವು ದುರಂತವಾಗಿ ಕಳ್ಕೊಳ್ಳುವಂಥ ಸ್ಥಿತಿ ಇದಾಗಿದೆ. ಯಾವುದೋ ಒಂದು ಅಪಘಾತದಲ್ಲಿ ಮಾಮೂಲಿಯಾಗಿ ಸತ್ತೋದಂಥ ಆನೆ ಕಥೆ ಆಗೋಗ್ಬಿಡ್ತಾರೆ. ಆ ರೀತಿ ಅಲ್ಲ ಅದು. ಇಂತಹ ಒಂದು ಅತ್ಯುತ್ತಮವಾದ ತಳಿ ಇರುವಂತಹ ಈ ವೈವಿಧ್ಯಮಯ ಜಗತ್ತಿನಲ್ಲಿ ಈ ರಂಗ ಒಂದು ಅಪರೂಪದಲ್ಲಿ ಅಪರೂಪ ಅಂತ, ರೇರ್ ಆಫ್ ದ ರೇರೆಸ್ಟ್ ಅಂತ ಕರಿತೀವಿ. ಅಂತಹ ಅಪರೂಪದ ಒಂದು ಜೆನೆಟಿಕ್ ಮೆಟೀರಿಯಲ್ ನಮ್ಮ ರಂಗ ಅಂತ. ಆತನ ಚಟುವಟಿಕೆಗಳು, ಆತನ ಧೈರ್ಯ, ಆತನ ಓಡಾಟ, ಆತನ ಒಂದು ಸಾರ್ವಭೌಮತ್ವ ಬನ್ನೇರುಘಟ್ಟ ಲ್ಯಾಂಡ್ಸ್ಕೇಪ್ನಲ್ಲಿ, ಇದನ್ನು ನಾವು ಎಷ್ಟು ಹೇಳಿದ್ರೂ ಸಾಕು. ಅದನ್ನು ನಾವು ಮಂಜು ಪುಸ್ತಕದಲ್ಲಿ ಬರೆದಾಗ ಅದನ್ನು ಓದಿ ಖುಷಿ ಪಡಬೇಕು ಅಂತ ಆಸೆ ಪಡ್ತೀನಿ. ಹಾಗೆ ಅದು ಅತ್ಯಂತ ದುರಂತವಾಗಿ ಅಂತ್ಯಗೊಂಡಂತಹ ಪುಟಗಳನ್ನು ಸಹಿತ ಅವರು ಲೇಖನದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಪುಸ್ತಕಕ್ಕೋಸ್ಕರ ನಾವು ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದೀವಿ. ಅವರಿಗೆ ನನ್ನೆಲ್ಲ ಶುಭಾಶಯಗಳು. ವಿಶ್ವ ಆನೆ ದಿನದ ಅಂಗವಾಗಿ ಎಲ್ಲರಿಗೂ ಸಹಿತ ಈ ದಿನ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಹಾರೈಕೆ. ಧನ್ಯವಾದ. ನಮಸ್ಕಾರ, ಮಂಜುನಾಥ್ ಅಂತೇಳಿ ನನ್ನ ಹೆಸರು. ಇವತ್ತು ವಿಶ್ವ ಆನೆಗಳ ದಿನಾಚರಣೆ. ಆನೆಗಳ ದಿನಾಚರಣೆ ಪ್ರಯುಕ್ತ ಇವತ್ತು ಬನ್ನೇರುಘಟ್ಟದ ರಂಗ ಒಂದು ಪುಸ್ತಕದ ಮುಖಪುಟವನ್ನು ಎಸಿಎಫ್ ಗಣೇಶ್ ಅವರವರು ಅನಾವರಣ ಮಾಡಿದ್ದಾರೆ. ಸೊ ಈ ಒಂದು ಆನೆ ರಂಗ ಅನ್ನೋದು ತುಂಬ ಹೆಸರುವಾಸಿ, ತುಂಬ ಫೇಮಸ್ಸು. ಬನ್ನೇರುಘಟ್ಟ, ರಾಮನಗರ, ಕನಕಪುರ, ಆರೋಹಳ್ಳಿ ಮತ್ತು ಭಾಳಷ್ಟು ಕರ್ನಾಟಕದಲ್ಲಿ ತುಂಬ ಹೆಸರುವಾಸಿ ಹೊಂದಿರತಕ್ಕಂಥ ಆನೆ ಇದು. ಈ ಆನೆ ಎಷ್ಟು ಒಂದು ಬುದ್ಧಿವಂತಿಕೆ ಶಕ್ತಿಯಿಂದ, ಧೈರ್ಯದಿಂದ, ಸಾಹಸದಿಂದ, ತನ್ನ ನಾಯಕತ್ವದ ಗುಣಗಳಿಂದ ಜನಮನಗಳನ್ನು ಸೆಳೆದಿತ್ತು. ಈ ಒಂದು ಆನೆ ದುರಾದೃಷ್ಟವಶತ್ತು ರಸ್ತೆ ಅಪಘಾತದಲ್ಲಿ ಸತ್ತೋಗುತ್ತೆ. ಆನೆ ಬದುಕಿದ್ರೆ ಇವತ್ತು ಮೈಸೂರಿನ ಅಂಬಾರಿಯಲ್ಲಿ ಅಂಬಾರಿ ಹೊರಂಥ ಆನೆ ಆಗ್ತಿತ್ತು. ಅಂಥ ದಷ್ಟಪುಷ್ಟವಾದಂಥ ಶಕ್ತಿಶಾಲಿ ಹೊಂದಿದಂಥ ಆನೆ. ಇವತ್ತು ಆನೆಗಳು ಪರಿಸರ ಸಂರಕ್ಷಣೆಯಲ್ಲಿ, ಕಾಡುಗಳ ಉಳಿವಿನಲ್ಲಿ ಬಹಳ ದೊಡ್ಡ ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ. ಅಂಥ ಆನೆ ಬಗ್ಗೆ ಪುಸ್ತಕ ಬರೆಯೋಕ್ಕೆ ಪ್ರಯತ್ನಿಸಿದ್ದೀನಿ. ಮತ್ತು ಇದೇ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರ ಬೆಂಬಲ ಕೂಡ ಚೆನ್ನಾಗಿ ಸಿಗ್ತಿದೆ. ಆನೆ ತಜ್ಞರು ಮತ್ತು ಅರಣ್ಯ ಇಲಾಖೆಯವರು ಕೂಡ ಭಾಳ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪುಸ್ತಕ ಆದಷ್ಟು ಬೇಗ ಹೊರಬರಲಿದೆ. ರಂಗನ ಬಗ್ಗೆ